ಯಾವ ಒಂದು ಕ್ಷಣದಲ್ಲಿ IPL ಅನ್ನೋ ಒಂದು ಸ್ಥಾಪನೆ ಆಯ್ತು. ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಒಂದು ಫ್ರಾಂಚೈಸಿ ಬಂತು. ಆ ಬೆಂಗಳೂರಿನ ಹೆಸರಿಗೆ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಫ್ಯಾನ್ಸ್ ಬರಲು ಶುರುವಾಗಿದ್ದು, ಕನ್ನಡಿಗರ ಬೆಂಬಲ ಇತ್ತು, ಕರ್ನಾಟಕದಲ್ಲಿ ಫ್ಯಾನ್ಡಮ್ ಇತ್ತು, ಭಾರತದಲ್ಲಿ ಎಲ್ಲ ಫ್ರಾಂಚೈಸಿಗಳಿಗಿಂತ ಸ್ವಲ್ಪ ಮೇಲೆ ಸ್ಥಾನ ಹಾರ್ಟ್ ಅಲ್ಲಿ ಎಲ್ಲರಿಗೂ ಕ್ಲೋಸ್ ಅಂತ ಆಗಿದ್ದು ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ 2008ರ ಯಾವ ರೀತಿಯಾದ ಒಂದು ಆಮೇಲೆ ಪಣ ತೊಟ್ಟಿದ್ದು ಈ ಟ್ರೋಫಿನ ಪ್ರಯತ್ನ. 3 ಬಾರಿ ಫೈನಲ್ಸ್ ಹೋಗಿದ್ದು, 3 ಬಾರಿ ಫೈನಲ್ಸ್ ಅಲ್ಲಿ ಹಾರ್ಟ್ ಬ್ರೇಕ್ ನ ಕಂಡಿದ್ದು. ಈ ವರ್ಷ ಫಸ್ಟ್ ಡೇ ಇಂದ ಆಪ್ಷನ್ ಮುಗಿದಾಗಿಂದ ಮೆಂಟರ್ ಆಗಿ ಕಾರ್ತಿಕ್ ಅವರು ಶುರು ಮಾಡಿದ್ರು, ಕ್ಯಾಪ್ಟನ್ ಆಗಿ ರಜಿತ್ ಅವರು ನಮ್ದು ಅನ್ನೋದು ಆ ಒಂದು ಕಾನ್ಫಿಡೆನ್ಸ್ ಆಗಿ ಕೊಹ್ಲಿ ಅವರು ಬಂದಿದ್ದು. ಅಂಡ್ ಇವತ್ತು ಒಂದು ಪ್ರತ್ಯೇಕ ನಮ್ಮ ಮುಂದೆ ಚಾಂಪಿಯನ್ ತಂಡ ಆಗಿ ನಿಂತಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದು ಆರಲ್ಲ, ಖಂಡಿತ ಸಖತ್ತಾಗಿ ಮುಂದೆ ನೋಡ್ಕೊಂಡು ಹೋಗುತ್ತೆ. ಇಲ್ಲಿಂದ ಅಧ್ಯಾಯ ಶುರು ಆಗಿದೆ, ಹೊಸ ಅಧ್ಯಾಯ. ಇನ್ನು ಬರುವಂತ ಸೀಸನ್ಸ್ ಎಲ್ಲಾನು ಕೂಡ ಡಾಮಿನೇಟ್ ಮಾಡ್ತಾರೆ. RCB ದಲ್ಲಿ 2 ಮಾತು ಇಲ್ವೇ ಇಲ್ಲ. ಟಾಪ್ ಕ್ವಾಲಿಟಿ ಟೀಮ್ ಬಿಲ್ಡ್ ಮಾಡಿದ್ದಾರೆ, ಇಲ್ಲಿಂದ ಮುಂದುವರ್ಕೊಂಡು ಹೋಗುತ್ತೆ. ಪೋಸ್ಟ್ ರೆಕಾರ್ಡ್ ಅಂತಾರಲ್ಲ, ಇಲ್ಲಿಂದ ಶಕ್ತಿ ತೋರ್ಸೋದಿಗೆ ಖಂಡಿತ 2 ಮಾತು ಇಲ್ವೇ ಇಲ್ಲ. RCB ಫ್ಯಾನ್ಸ್ ಅವರ ಬೆಂಬಲ ಇತ್ತು, ಇಲ್ಲಿ ಇವತ್ತಿನ ಸೆವೇರ್ ಮಾಡ್ತಾರೆ. ವರ್ಷಾನ್ಗಟ್ಲೆ ಬರ್ತಾ ಇದ್ದಂಗೆನೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಹೇಳ್ತಾರೆ ನಾನು ಭಾಗಿಯಾಗಿದ್ದೆ ಅಹಮದಾಬಾದಲ್ಲಿ ಅಂತ. ಸಾಲ್ಟ್ ಗ್ರೇಟ್ ಗುರು ಅಲ್ಲ ಅಲ್ಲ ಆಡಿದ್ರಲ್ಲ ಹೋಗಿ ಮತ್ತೆ ಬಂದಾನಂತಲ್ಲ ಹೋಗಿ ಬಂದಾನ ಅವನು ಕ್ಯಾಬೇಜ್ ಇತ್ತಲ್ಲ ಕ್ರಿಕೆಟ್ ಜೀವನ ಸಾರ್ಥಕವಾಯಿತು ಅಂತ ಈ ಒಂದು ಎಲ್ಲ ಪ್ಲೇಯರ್ಸ್ ಸಪೋರ್ಟ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಮನೆಯಲ್ಲೂ ಫ್ರೇಮ್ ಆಗುತ್ತೆ, ಫ್ರೇಮ್ ಮಾಡ್ಕೊಂತ ಅವ್ರ ಮನೆಯಲ್ಲಿ ಈ ಒಂದು ಚಾಂಪಿಯನ್ಶಿಪ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಿದ್ದು. ಎಂತ ಒಂದು ಗಳಿಗೆ, ಎಂತ ಒಂದು ಕ್ಷಣ ಅಂದ್ರೆ ಸಿಂಕಿಂಗ್ ಆಗೋದಕ್ಕೆ ಇನ್ನ ಟೈಮ್ ತಗೊಳ್ತಾ ಇದೆ. ಅಂಡ್ ಕ್ಲಿಯರ್ ಆಗಿ ಸೆಲೆಬ್ರೇಷನ್ಸ್ ಬರೀ ಅಹಮದಾಬಾದ್ ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿಂದ ನಮಗೆ ಸುದ್ದಿ ಬರ್ತಾ ಇರೋದು ರೋಡ್ ಅಲ್ಲೂ ಯಾವ ರೀತಿಯಾದ ಒಂದು ಮೆರವಣಿಗೆ ನಡೀತಿದೆ, ಸಂಭ್ರಮ ನಡೀತಿದೆ, ಆ ಒಂದು ಫ್ಯಾನ್ಸಿನ ಕೂಗಾಟ, ಆ ಒಂದು ಇದು ಬರೀ ಅಹಮದಾಬಾದ್ ಅಲ್ಲಿರೋ ಗ್ರೌಂಡ್ ಅಲ್ಲಿ ಮಾತ್ರ ಅಲ್ಲ, ಮತ್ತೆ ಬೆಂಗಳೂರು ಬಂದು ಇಷ್ಟು ಮಾಡ್ತಾರೆ ಅವರು. 17 years ಒಂದು ಲಾಂಗ್ ವೇಟ್ ಆಗಿದೆ ಅಲ್ಲ, ಇದು ಮಾಡಲೇಬೇಕು. ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ಅದು ಇವಾಗಿಂದ ಶುರು ಆಗಿದ್ಯಾ, ಒಂದು ಹೊಸ ಅಧ್ಯಾಯ ಶುರು ಆಗಿದ್ಯಾ. ಇಲ್ಲಿವರೆಗೂ IPL ಅಂದ್ರೆ ಡಾಮಿನೇಷನ್ ಇರ್ತಾ ಇದ್ದಿದ್ದು ನೀಲಿ ಹಾಗೂ ಹಳದಿ, ಬಟ್ ಈ ವರ್ಷದಿಂದ ಕೆಂಪಿನ ಒಂದು ದಾಳಿ ಆಗಿದ್ಯಾ, ಕೆಂಪಿನ ಒಂದು ಅಲೆ ಶುರು ಆಗಿದ್ಯಾ, ಕೆಂಪಿನ ಒಂದು ಡಾಮಿನೇಷನ್ ನಾವು ನೋಡ್ತೀವ. ಯಾಕೆಂದ್ರೆ ಆ ರೀತಿಯಾದ ಒಂದು ಚಾಂಪಿಯನ್ ಸ್ಟಫ್ ಅನ್ನ ಗೇಮ್ ಆಫ್ಟರ್ ಗೇಮ್ ತೋರಿಸಿರೋದು ಬೌಲರ್ಸ್. ವಿರಾಟ್ ಕೊಹ್ಲಿ ಹೇಳಿದಂಗೆ ನಮಗೆ ಈ ಟೂರ್ನಮೆಂಟ್ ನ ಗೆಲ್ಸ್ಕೊಟ್ಟಿದ್ದು ಅದೇ ಇತಿಹಾಸದಲ್ಲಿ, IPL ಇತಿಹಾಸದ RCB ಒಂದು ಇಷ್ಟು ಬಾರಿ ಬೌಲರ್ಸ್ ನಿಮಗೆ ಬ್ಯಾಟರ್ಸ್ ಮ್ಯಾಚ್ ಆದ್ರೆ ಬೌಲರ್ಸ್ ಇದಾರಲ್ಲ ಇವರು ಟೂರ್ನಮೆಂಟ್ ನ ಗೆಲ್ಸ್ಕೊಳ್ಳೋದು. ರಜತ್ ಪತಿದಾರ್ಗೆ ಆ ಒಂದು ಸೂಚನೆ ಇತ್ತು, ನನ್ನ ಜೊತೆಗೆ 5 ಜನ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ದಾರೆ, 5 ಜನ ಈ IPL ಚಾಂಪಿಯನ್ಶಿಪ್ ನ ಒಂದು ಸೊಗಡನ್ನ ಯಾವ ರೀತಿ ಕರಿಬೇಕಾಯ್ತಾರೆ ಅವ್ರಿಗೆ ಆ ಅನುಭವ ಗ್ರೇಟ್ ಆಗ್ಬಿಡ ನೀನು ಗ್ಯಾರಂಟಿ. ಅದೇ ಅನುಭವ ಯಾವುದೇ ಕೊಹ್ಲಿನ ಕರೆದಿರ ಗ್ರೇಟ್ ಆಗ್ಬಿಡ, ಪಾಪ್ಯುಲರ್ ಆಗ್ಬಿಡ, ನಿಜವಾಗ್ಲೂ ಪಾಪ್ಯುಲರ್ ಆಗ್ಬಿಡ. ಹಾರ್ಟ್ನಿಂಗ್ ಎಫರ್ಟ್ ಕ್ಯಾಚ್ ಬಿಟ್ಟು ಕೂಡ ಅದನ್ನ ಜಾಸ್ತಿ ಎದೆಗೆ ತಗೊಳ್ದೆ ಮರೆತು ಯಾವ ರೀತಿಯಾದ ಒಂದು ಫೈಟ್ ಕೊಡ್ಬೇಕಿತ್ತು, ಯಾವ ರೀತಿಯಾದ ಒಂದು ರಣನೀತಿನ ತರಬೇಕಿತ್ತು ಅದನ್ನ ತಂದಿದ್ದು. ಕರೆಕ್ಟ್ ಟೈಮ್ ಅಲ್ಲಿ ಬೌಲಿಂಗ್ ಚೇಂಜಸ್ ಥ್ರೂ ಔಟ್ ದ ಸೀಸನ್ ಮ್ಯಾಜಿಕ್. ಅಂಡ್ ಇವತ್ತು ಒಂದು ಫೈನಲ್ ಪುಷ್ ಬೇಕಿದ್ದು, ಆ ಫೈನಲ್ ಪುಷ್ ನ ನೆರವೇರಿಸಿರೋದು, ಈ ರೀತಿಯಾದ ಒಂದು ಚಾಂಪಿಯನ್ಶಿಪ್ ನ ಅವ್ರು ಹಾಕ್ಸ್ಕೊಂಡಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ಟೀಮ್ RCB. ಮುಗೀತನಲ್ಲ